ಸ್ವಲ್ಮಲು ಆ್ಯಂಡ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾರಾಮ್ ಪೇಜ್. ನಾವು ಇವಾಗ ಬಂದು ಆರ್ಜಿಕರ್ ಏನು ಅಭಯಲ ಅತ್ಯಾಚಾರ ಕೊಲೆ ನಡೆದಿದೆ ಅದರ ಎಕ್ಸಾಕ್ಟ್ ಫ್ರಂಟಲ್ಲಿ ಬಂದು ನಿಂತಿದ್ದೀವಿ. ಆರ್ಜಿಕರ್ ಮೆಡಿಕಲ್ ಕಾಲೇಜ್ನ ಎಕ್ಸಾಕ್ಟ್ ಫ್ರಂಟಲ್ಲಿ ಬಂದು ನೀವು ನೋಡ್ಬೋದು. ಇದೇ ಆರ್ಜಿಕರ್ ಮೆಡಿಕಲ್ ಕಾಲೇಜ್. ಇದು ಎಷ್ಟು ದೊಡ್ಡದಾಗಿದೆ ಅನ್ನುವಂಥ ವಿಚಾರದಲ್ಲಿ ನಾವು ಒಳಗೆ ಹೋಗಿ ಯಾವ ರೀತಿ ಆಗಿದೆ ಮತ್ತು ಪ್ರೊಟೆಸ್ಟಿಗೆ ಯಾರೆಲ್ಲ ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಇಂಚಿಂಚಾಗಿ ಹೇಳ್ತಾ ಹೋಗ್ತೀವಿ. ಏನೆಲ್ಲ ಆಗಿದೆ, ವೈದ್ಯ ವಿದ್ಯಾರ್ಥಿನಿ ಯಾವ ರೀತಿ ಹತ್ಯೆ ಆಗಿರುವಂಥದ್ದು ಮತ್ತು ಅಲ್ಲೆಲ್ಲ ಏನೆಲ್ಲ ತೋರಿಸೋಕೆ ಆಗುತ್ತೆ ಅದನ್ನೆಲ್ಲ ತೋರಿಸ್ತೀನಿ, ಬನ್ನಿ. ಆರ್ಜಿಕರ್ ಕಾಲೇಜ್ನ ಒಳಗಡೆ ನಾವು ಎಂಟ್ರಿ ಆಗ್ತಾ ಇದ್ದೇವೆ. ಈಗ ಒಂದಷ್ಟು ಪೊಲೀಸರು ಕೂಡ ನಿಂತಿದ್ದಾರೆ ಇಲ್ಲಿ ಅಂತ ಹೇಳಿದರೆ ಸೆಕ್ಷನ್ ಕೂಡ 144 ಸೆಕ್ಷನ್ ಕೂಡ ಜಾರಿಯಲ್ಲಿದೆ. ಆರ್ಜಿಕರ್ ಹಾಸ್ಪಿಟಲ್ನ ಗೇಟ್ನ ಒಳಗಡೆ ಬಂದರೆ ಒಂದಷ್ಟು ಪ್ರೊಟೆಸ್ಟ್ ಮಾಡೋಕೆ ಅನ್ನುವಂತಹ ವಿಚಾರದಲ್ಲಿ ಮಾಡಿರುವಂತಹ ಇದು ದೃಶ್ಯ. ಆ ಡಾಕ್ಟರ್ನ ಯಾವ ರೀತಿ ಅತ್ಯಾಚಾರ ಮಾಡಿದ್ದಾರೆ, ಸೊ ಅದರ ಮೇಲೆ ಒಂದಷ್ಟು ಫ್ಲ್ಯಾಗನ್ನು ಕೂಡ ಹಾಕಿರುವಂಥದ್ದು. ಯಾಕೆ ಅಂತ ಹೇಳಿದರೆ ಭಾರತ ಮಾತೆಯನ್ನೇ ಅತ್ಯಾಚಾರ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ. ಸೊ ವಿ ವಾಂಟ್ ಜಸ್ಟಿಸ್ ಅನ್ನುವಂಥ ವಿಚಾರದಲ್ಲಿ ಮತ್ತು ಅಲ್ಲಿ ಫೋಟೋಸ್ ಮತ್ತು ಅಲ್ಲಿ ಒಂದು ಬೊಂಬೆಯನ್ನು ಕೂಡ ನಿಲ್ಲಿಸಿರುವಂಥದ್ದು ಮತ್ತು ಇಲ್ಲಿ ಮೇಣದ ಬತ್ತಿಯನ್ನು ಕೂಡ ಉರಿಸಿದ್ದಾರೆ, ಒಂದಷ್ಟು ಬರೆದಿದ್ದಾರೆ ಅಂತ ಹೇಳಿದರೆ ಅವರವರ ಫೀಲಿಂಗ್ಸನ್ನು ಬರೆದಿರುವಂಥದ್ದು. ಒಂದೊಂದು ಸಲ ನೋಡಬೇಕಾದ್ರೆ ಬೇಸರ ಆಗುತ್ತೆ. ಈ ಜನರು ಫೀಲಿಂಗ್ಸನ್ನು ಬರೀತಾನೆ ಹೋಗ್ತಾರೆ, ಆದರೆ ಈ ಅತ್ಯಾಚಾರಿಗಳು ಅತ್ಯಾಚಾರ ಮಾಡೋದನ್ನು ನಿಲ್ಲಿಸೋದೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಅಲ್ಲಿ ಕಡೆಯದಾಗಿ ಬರ್ತಿದ್ದಾರೆ. ಏನು ಅಂತ ಹೇಳಿದರೆ ವಿ ವಾಂಟ್ ಜಸ್ಟಿಸ್ ಫಾರ್ ದ ವಿಕ್ಟಿಮ್, ವಿ ವಾಂಟ್ ಜುಡಿಷಿಯಲ್ ಎನ್ಕ್ವೈರಿ ಆ್ಯಂಡ್ ಎಕ್ಸಾಂಪ್ಲರಿ ಪನಿಷ್ಮೆಂಟ್ ಆಫ್ ದ ಕಲ್ಪ್ರಿಟ್ಸ್ ಅನ್ನುವಂಥದ್ದು ಸ್ಟೂಡೆಂಟ್ ಆ್ಯಂಡ್ ಡಾಕ್ಟರ್ಸ್ ಆಫ್ ಆರ್ಜಿಕರ್ CN ಅನ್ನುವಂಥ ವಿಚಾರದಲ್ಲಿ ಬರೆದಿರುವಂಥದ್ದು. ಅದರ ಒಳಗಡೆ ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಆ ಪೇಂಟಿಂಗನ್ನು ನೋಡ್ತಾ ಇರಬೇಕಾದ್ರೇ ಬೇಸರ ಆಗುತ್ತೆ. ಅಂತೇಳಿದರೆ ಪ್ರತಿದಿನ ನಾವು ನಮಗೆ ಜಸ್ಟಿಸ್ ಬೇಕು ಅನ್ನುವಂಥ ವಿಚಾರದಲ್ಲಿ ನಾವು ಮಾತಾಡ್ತಾನೆ ಇರ್ತೀವಿ. ನಮಗೆ ಜಸ್ಟಿಸ್ ಬೇಕು ಅಂತೇಳಿ. ಆದರೆ ಜಸ್ಟಿಸನ್ನು ಕೊಡುವವರು ಯಾರು? ಕಾನೂನು ಯಾಕೆ ಇಷ್ಟೊಂದು ಲೇಟ್ ಮಾಡುತ್ತೆ? ಇಲ್ಲಿಯ ಸ್ಥಳೀಯರನ್ನು ನಾವು ಮಾತಾಡಿಸಿದಾಗ ಅವರು ಹೇಳುವಂಥದ್ದು, ಖಂಡಿತ ಈ ಪ್ರಕರಣದಲ್ಲಿ ಒಬ್ಬ ಇರೋಕ್ಕೆ ಸಾಧ್ಯನೇ ಇಲ್ಲ, ಒಂದಕ್ಕಿಂತ ಜಾಸ್ತಿ ಜನ 100% ಇದ್ದಾರೆ ಅನ್ನುವಂಥ ವಿಚಾರದಲ್ಲಿ ಎಮರ್ಜೆನ್ಸಿಗೆ ಎಂಟ್ರಿ ಏನು ನೋಡ್ತಾ ಇದ್ರಿ ಅಲ್ಲಿ ಒಂದಷ್ಟು ಕೃತ್ಯ ನಡೆದಿರುವಂಥದ್ದು. ಅದನ್ನು ನಾನು ಯಾವ ರೀತಿ ನಡೆದಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಎಳೆಯಾಗಿ ಬಿಚ್ಚುತ್ತಾ ಹೋಗ್ತೀನಿ. ಸೊ ಹಾಗಾಗಿ ನಿಮಗೆ ನೋಡಿದರೆ ಗೊತ್ತಾಗುತ್ತೆ. ಇದೊಂದು ದೊಡ್ಡ ಮೆಡಿಕಲ್ ಹಾಸ್ಪಿಟಲ್. ಇಡೀ ದೊಡ್ಡದಾದ ಬ್ಯಾನರ್ ಹಾಕಿದ್ದಾರೆ, ಜಸ್ಟಿಸ್ ಫಾರ್ ಅಭಯ ಅನ್ನುವಂಥದ್ದು ಆರ್ಜಿಕರ್ ಮೆಡಿಕಲ್ಗೆ. ಇಲ್ಲಿ ಎಮರ್ಜೆನ್ಸಿ ಎಂಟ್ರಿ ಅನ್ನುವಂಥದ್ದು ಕೂಡ ಇದೆ. ಅಲ್ಲೂ ಕೂಡ ಹ್ಯಾಂಗ್ ದ ರೇಪಿಸ್ಟ್ ಅನ್ನುವಂಥ ವಿಚಾರದಲ್ಲಿ ಬರೆದಿದ್ದಾರೆ. ಜಸ್ಟಿಸ್ ಫಾರ್ ಅಭಯ ಅನ್ನುವಂಥ ವಿಚಾರದಲ್ಲೂ ಕೂಡ ಬರೆದಿದ್ದಾರೆ. ಇಲ್ಲಿ ನೋಡಿದರೆ ನಿಮಗೆ ಕಾಣುತ್ತೆ, ಇಲ್ಲಿ ನೋಡಿದರೆ ಇದನ್ನು ಕೂಡ ಈ ಗೂಂಡಾಗಳು ಅಂತ ಹೇಳಿದರೆ ಡೆಮೋಲಿಷ್ ಮಾಡಿರುವಂಥದ್ದು. ಇದನ್ನು ನಿಮಗೆ ಕಂಪ್ಲೀಟಾಗಿ ನೋಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಡೆಮೋಲಿಷ್ ಮಾಡಿದ್ದಾರೆ. ಮತ್ತು ಇಲ್ಲಿ ಪೊಲೀಸರ ಒಂದಷ್ಟು ಬ್ಯಾರಿಕೇಡ್ ಕೂಡ ಇತ್ತು, ಅದನ್ನು ಕೂಡ ಕೆಳಗೆ ಹಾಕಿರುವಂಥದ್ದು ಗೂಂಡಾಗಳು ಬಂದು ಮತ್ತು ಒಂದಷ್ಟು ಡೆಮೋಲಿಷ್ ಮಾಡಿದ್ದಾರೆ. ಮತ್ತು ಇಲ್ಲಿ ಕೂಡ ಈ ಕ್ಯಾಂಟೀನಿಗೆ ಸಂಬಂಧಪಟ್ಟಾಗೆ ಏನಿದೆ, ಈ ಕ್ಯಾಂಟೀನಲ್ಲೂ ಕೂಡ ಈ ಕ್ಯಾಮರಾ ಇತ್ತು ನೋಡಿ. ಈಗ ಈ ಕ್ಯಾಮರಾ ಏನಿದೆ, ಈ ಕ್ಯಾಮರಾ ಅವರು ಹೊಸತಾಗಿ ಹಾಕಿರುವಂಥ ಕ್ಯಾಮರಾ. ಮತ್ತು ಇಲ್ಲೊಂದು ಕ್ಯಾಮರಾ ಇತ್ತು, ಮತ್ತು ಇಲ್ಲೂ ಕೂಡ ಏನಿದೆ, ಇಲ್ಲೂ ಕೂಡ ಒಂದು ಕ್ಯಾಮರಾ ಇತ್ತು, ನೋಡಿದರೆ ಕಾಣುತ್ತೆ ನಿಮಗೆ. ಅದನ್ನು ಡೆಮೊಲಿಷ್ ಮಾಡಿರುವಂಥದ್ದು, ಈ ಕ್ಯಾಮರಾವನ್ನು ಕೂಡ ಡೆಮೊಲಿಷ್ ಮಾಡಿರುವಂಥದ್ದು. ಮತ್ತು ಆ ಸೈಡಲ್ಲಿ ಒಂದೆರಡು ಕ್ಯಾಮರಾ ಇತ್ತು, ಅದನ್ನು ಕೂಡ ಡೆಮೊಲಿಷ್ ಮಾಡಿರುವಂಥದ್ದು. ಅಂತ ಹೇಳಿದರೆ ಕಿತ್ತು ತೆಗೆದಿರುವಂಥದ್ದು ಆ ಸೈಡ್ನ ಕ್ಯಾಮರಾ. ಈ ಕ್ಯಾಂಟೀನಿಗೆ ಒಂದಷ್ಟು ಗೂಂಡಾಗಳು, ಒಂದು ಇಲ್ಲಿಯ ಕೆಲಸಗಾರರು ಹೇಳೋ ಪ್ರಕಾರ ಏನು ಅಂತೇಳಿದರೆ 1,000 ಗೂಂಡಾಗಳು ಬಂದಿದ್ದರು. ಅವರು ಇಲ್ಲೆಲ್ಲ ಡೆಮೊಲಿಷ್ ಮಾಡೋಕ್ಕೆ ಹೊರಟಿದ್ರು. ಇಲ್ಲಿ ಏನಿದೆ ಆವರಣದಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನೆಲ್ಲ ಹುಡಿ ಮಾಡೋಕ್ಕೆ ಹೊರಟಿದ್ರು. ಸೊ ಹಾಗಾಗಿ ಅಲ್ಲಿರುವಂಥ ಮೊದಲಿಗೆ ಮಾಡಿರುವಂಥದ್ದು ಈ ಗೂಂಡಾಗಳು ಬಂದು ಏನು ಅಂತ ಹೇಳಿದರೆ CCTV ಕ್ಯಾಮರಾವನ್ನೇ ಡೆಮೊಲಿಷ್ ಮಾಡಿರುವಂಥದ್ದು. ಆದರೆ ಇಲ್ಲಿ ನಮಗೆ ಪ್ರಶ್ನೆ ಮೂಡುತ್ತೆ, ಏನು ಅಂತ ಹೇಳಿದರೆ ಈ CCTV ಕ್ಯಾಮರಾವನ್ನೇ ಯಾಕೆ ಕಿತ್ತು ತೆಗೆದಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ. ಯಾಕೆಂತೇಳಿದರೆ ವಿಟ್ನೆಸ್ ಸಾಕ್ಷಿ ನಾಶ ಆಗಬೇಕು ಅನ್ನುವಂಥ ವಿಚಾರದಲ್ಲಿ ಇವರುಗಳು ಈ CCTV ಕ್ಯಾಮರಾವನ್ನು ಡೆಮೊಲಿಷ್ ಮಾಡಿರುವಂಥದ್ದು. ನಂತರ ಒಂದು 50 ಜನ ಈ ಎಮರ್ಜೆನ್ಸಿ ಎಂಟ್ರಿ ಏನಿದೆ ಅಲ್ಲಿಂದ ಒಂದಷ್ಟು 50 ಜನ ಒಳಗಡೆ ಹೋಗಿ ನೀವು ನೋಡಿದ್ದೀರಿ ಯಾವ ರೀತಿಯಾಗಿ ನಾಶ ಮಾಡಿದ್ದಾರೆ, ಡೆಮೊಲಿಷ್ ಮಾಡಿದ್ದಾರೆ, ಹುಡಿ ಮಾಡಿದ್ದಾರೆ, ಚಾರಲ್ಲಿ ಎಲ್ಲ ಹೊಡೆದು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಈ ಎಮರ್ಜೆನ್ಸಿ ಎಂಟ್ರಿಯಿಂದ ಹೋಗಿ ಇಲ್ಲಿಂದ 1 2 3 4
4ನೇ ಫ್ಲೋರಲ್ಲಿ 4th ಫ್ಲೋರಲ್ಲಿ ಸೆಮಿನಾರ್ ರೂಮ್ ಇತ್ತು. 4th ಫ್ಲೋರಲ್ಲಿ ಸೆಮಿನಾರ್ ರೂಮ್ ಇತ್ತು. ಆ 4th ಫ್ಲೋರಿಗೆ ಹೋಗಿ ಅಲ್ಲಿ ಈ ಅಭಯಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರುವಂತಹ ಘಟನೆ ಇದೇ. ಸಂಜಯ್ ರಾವ್ ಅನ್ನುವಂಥ ವ್ಯಕ್ತಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರುವಂಥ ವಿಚಾರ. ಸೊ ಈಗ ಈ ಎಮರ್ಜೆನ್ಸಿ ಓಪನ್ ಏನಿದೆ, ಎಮರ್ಜೆನ್ಸಿ ಓಪನಲ್ಲೂ ಹೋಗಬೇಕಾದ್ರೂ ಅಥವಾ ಆ ಸೈಡ್ ಏನಿದೆ ಅಲ್ಲಿ ಪೊಲೀಸರು ಒಂದಷ್ಟು ಜನ ನಿಂತಿದ್ದಾರೆ ನೋಡಿ, ನಿಮಗೆ ಕಾಣ್ಬೋದು. ಸೊ ಆ ಸೈಡು ಕೂಡ ಹೋಗಬೇಕಾದ್ರೂ ನಡುವಲ್ಲಿ ಒಂದು ಲಿಫ್ಟ್ ಸಿಗುತ್ತೆ, ಈ ಮಿಡ್ಲಲ್ಲಿ ಒಂದು ಲಿಫ್ಟ್ ಸಿಗುತ್ತೆ. ಆ ಲಿಫ್ಟ್ನ ಮುಖಾಂತರ 4th ಫ್ಲೋರಿಗೆ ಹೋಗಬೇಕು, ಬೇರೆ ಯಾವುದೇ ಸ್ಟೇಟ್ಸ್ ಕೂಡ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಹೇಳುವಂಥದ್ದು. ಸೊ ಹಾಗಾಗಿ ಈಗ ಆ ಲಿಫ್ಟನ್ನೆಲ್ಲ ಬಂದ್ ಮಾಡಿದ್ದಾರೆ, ಒಂದಷ್ಟು ಸ್ಟ್ರಿಕ್ ಇದ್ದಾರೆ ಅಂತ ಹೇಳಿದ್ರೆ ಒಳಗಡೆ ಯಾರನ್ನು ಕೂಡ ಬಿಡೋದಿಲ್ಲ. ಆ ಟೈಮಲ್ಲಿ ಎಲ್ಲರನ್ನೂ ಕೂಡ ಬಿಡ್ತಾ ಇದ್ರು. ಹಾಗಾಗಿ ಈ ಕೋಲ್ಕತ್ತಾದ ಜನಗಳು ಮಾತಾಡೋ ಪ್ರಕಾರ ಏನು ಅಂತ ಹೇಳಿದ್ರೆ, ಈ ಸಂಜಯ್ ರಾವ್ ಅನ್ನುವಂಥವನು ಒಂದಷ್ಟು ಗಾಂಜಾವನ್ನು ಸೇವಿಸಿದ್ದ ಅನ್ನುವಂಥ ವಿಚಾರದಲ್ಲಿ, ಡ್ರಗ್ಸನ್ನು ಸೇವಿಸಿದ್ದ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾರೆ. ಸೊ ಸಂದೀಪ್ ಘೋಷ್ ಅನ್ನುವಂಥ ಪ್ರಿನ್ಸಿಪಲ್ ಈಗ ಒಂದಷ್ಟು ದಂಧೆ ಮಾಡ್ತಾಯಿದ್ರು, ಅನಾಥ ಶವವನ್ನು ಮಾರಾಟ ಮಾಡ್ತಾಯಿದ್ರು, ಮತ್ತು ಇಲ್ಲಿ ಬರುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ದಂಧೆ ಮಾಡ್ತಾಯಿದ್ರು. ಸೊ ಅವರು ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅನ್ನುವಂಥ ವಿಚಾರದಲ್ಲಿ ಇವರನ್ನು ರೇಪ್ ಮಾಡಿ ಕೊಲೆ ಮಾಡಿ ಬಿಸಾಡಿದ್ದಾರಾ. CBI ರಿಪೋರ್ಟ್ ಕೂಡ ಕೊಟ್ಟಿದೆ. ಯಾವ ರೀತಿ ಅಂತ ಹೇಳಿದ್ರೆ, ಇದು ಮಾಡಿರುವಂಥದ್ದು ಬರೀ ಒಬ್ಬನೇ ವ್ಯಕ್ತಿ, ಸಂಜಯ್ ರಾವೇ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ. ಆದರೆ ಇಲ್ಲಿ ನಮಗೆ ಪ್ರಶ್ನೆ ಮೂಡುವಂಥದ್ದು ಏನು ಅಂತ ಹೇಳಿದರೆ, ಇಲ್ಲಿ 15 ಮಿಲಿ ಏನೋ ವೀರ್ಯ ಸಿಕ್ಕಿತ್ತು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಸೊ ಹಾಗಾಗಿ ಆ ವೀರ್ಯ ಎಲ್ಲಿಂದ ಬಂತು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಬರುತ್ತೆ. ಸೊ ಒಂದಷ್ಟು ಕನ್ಫ್ಯೂಷನ್ ಎಲ್ರಿಗೂ ಕೂಡ ಇದೆ. ದೊಡ್ಡವರು ಮಾಡಿರ್ಬೋದು, ದೊಡ್ಡ ವ್ಯಕ್ತಿಗಳು ಮಾಡಿರ್ಬೋದು. ಒಂದು ವೇಳೆ ಸಂಜಯ್ ರಾವೇ ಮಾಡಿದರೆ ಯಾಕೆ ಇಷ್ಟೊಂದು ಡೆಮೊಲಿಷ್ ಮಾಡಬೇಕಾಗಿತ್ತು? ಫಸ್ಟಿಗೆ ಬಂದ ಗೂಂಡಾಗಳು ಯಾಕೆ ಈ CCTV ಫುಟೇಜನ್ನೇ ಡೆಮೊಲಿಷ್ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದರೆ CBI ಸುಪ್ರೀಂ ಕೋರ್ಟಿಗೆ ಸಲ್ಲಿಸಿದ ವರದಿಯಲ್ಲಿ ಬರೀ ಸಂಜಯ್ ರಾವೇ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂಥೇಳಿ. ಈಗ ಸೆಪ್ಟೆಂಬರ್ 5ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಇದೆ, ಅದರಲ್ಲಿ ಯಾವ ರೀತಿಯ ವರದಿ ಸಲ್ಲಿಸ್ತಾರೆ ಅನ್ನುವಂಥ ವಿಚಾರದಲ್ಲಿ ಗೊತ್ತಿಲ್ಲ. ಆದರೆ ಸಂಜಯ್ ರಾವ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಘಟನೆ ಆದ ತಕ್ಷಣ ನಾನೇ ಮಾಡಿರುವಂಥದ್ದು, ನನ್ನನ್ನು ಗಲ್ಲಿಗೇರಿಸಿ ಅನ್ನುವಂಥ ವಿಚಾರದಲ್ಲೂ ಕೂಡ ಒಪ್ಪಿಕೊಂಡಿದ್ದಾನೆ. ಹಾಗಾದರೆ ಇಲ್ಲಿ ಪ್ರೊಟೆಸ್ಟ್ ನಡೆಯುವುದು ಯಾಕೆ ಅಂತ ಹೇಳಿದರೆ, ಒಂದಷ್ಟು ಜನ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದು ಯಾಕೆ ಅಂತ ಹೇಳಿದರೆ, ಬರೀ ಸಂಜಯ್ ರಾವ್ ಅಲ್ಲ, ಅದಕ್ಕಿಂತ ಬೇರೆ ಜನ ಕೂಡ ಇದ್ದಾರೆ, ದೊಡ್ಡ ವ್ಯಕ್ತಿಗಳು ಕೂಡ ಇದ್ದಾರೆ. ಅವರಿಗೂ ಕೂಡ ಶಿಕ್ಷೆ ಆಗಬೇಕು, ಅವರನ್ನು ಕೂಡ ಪ್ರಶ್ನೆ ಮಾಡಬೇಕು, ಅವರು ಯಾರು ಅಂಥೇಳಿ ಗೊತ್ತಾಗಬೇಕು ಅನ್ನುವಂಥ ವಿಚಾರದಲ್ಲಿ ಇಲ್ಲಿಯ ಜನಗಳು ಮಾತಾಡುವಂಥದ್ದು. ಹಾಗಾಗಿ ಒಂದಷ್ಟು ಇಲ್ಲಿ ಪ್ರೊಟೆಸ್ಟ್ ಎಲ್ಲ ನಡೀತಾ ಇದೆ ಅಂತ ಹೇಳಿದರೆ, ಕಂಪ್ಲೀಟ್ ಕೋಲ್ಕತ್ತಾದಲ್ಲಿ ಕಂಟಿನ್ಯೂಸ್ ಆಗಿ ವೈದ್ಯಕೀಯ ವಿದ್ಯಾರ್ಥಿಗಳು ಪ್ರೊಟೆಸ್ಟನ್ನು ನಡೆಸ್ತಾ ಇರುವಂಥದ್ದು. ಯಾಕೆ ಅಂತ ಹೇಳಿದರೆ, ಇದರಲ್ಲಿ ದೊಡ್ಡವರು ಇದ್ದಾರೆ, ಇದಕ್ಕೆ ತಾರ್ಕಿಕ ಅಂತ್ಯ ಸಿಗಲೇಬೇಕು ಅನ್ನುವಂಥ ವಿಚಾರದಲ್ಲಿ. ನಮಗೆ ಒಂದು ಖುಷಿಯ ವಿಚಾರ ಏನು ಅಂತ ಹೇಳಿದರೆ, ಎಲ್ಲರೂ ಒಗ್ಗಟ್ಟಾಗಿದ್ದಾರೆ, ಇಡೀ ನೇಷನೇ ಒಗ್ಗಟ್ಟಾಗಿದೆ, ನೇಷನೇ ಒಗ್ಗಟ್ಟಾಗಿ ಈ ರೀತಿಯಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಕೂಡ ಸುಮೋಟೋ ಕೇಸನ್ನು ದಾಖಲಿಸಿರುವಂಥದ್ದು. ಈ ಕೇಸ್ಗೆ ಸಂಬಂಧಪಟ್ಟಾಗೆ FIR ಅನ್ನು ಡಿಲೇ ಮಾಡಿರುವಂಥದ್ದೇ ಒಂದು ಬಿಗ್ ಲೂಪ್ ಹೋಲ್ಸ್ ಅನ್ನುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿರುವಂಥದ್ದು. ಅಂತೆ 30 ವರ್ಷದಿಂದ ನಾನು ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಕೂಡ ಹೇಳಿರುವಂಥದ್ದು ಏನು ಅಂತ ಹೇಳಿದರೆ, 30 ವರ್ಷದಿಂದ ನಾನು ಇಂಥ ಕೇಸನ್ನು ಅಥವಾ ಈ ರೀತಿಯಾಗಿ ಪೊಲೀಸರು ಲೂಪ್ ಹೋಲ್ಸ್ ಮಾಡಿರುವಂಥದ್ದನ್ನು ನೋಡೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ ಕೂಡ ಹೇಳಿರುವಂಥ ವಿಷಯ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಅಬ್ಸರ್ವ್ ಮಾಡಬೇಕು, ಯಾವ ರೀತಿಯಾಗಿ ಲೂಪ್ ಹೋಲ್ಸ್ ಆಗಿದೆ FIR ಮಾಡಬೇಕಾದ್ರೆ ಅನ್ನುವಂಥ ವಿಚಾರದಲ್ಲಿ. ಸೊ ಇದೇ ಈಗ ಬಿಗ್ಗೆಸ್ಟ್ ಲೂಪ್ ಹೋಲ್ಸ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಡಿಲೇ ಆಗಿ FIR ಮಾಡಿರುವಂಥದ್ದು ಯಾವ ರೀತಿ ಅಂತ ಹೇಳಿದರೆ ನೋಡಿ, 9:45ಕ್ಕೆ ಅವಳ ಬಾಡಿ ಸಿಗುತ್ತೆ, ಅಭಯನ ಬಾಡಿ 9:45ಕ್ಕೆ ಸಿಗುತ್ತೆ. 10:53ಕ್ಕೆ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ತಾರೆ, 10:53ಕ್ಕೆ ಫ್ಯಾಮಿಲಿಗೆ ಇನ್ಫಾರ್ಮ್ ಮಾಡ್ತಾರೆ, ನಿಮ್ಮ ಮಗಳ ಇಲ್ಲಿ ಬಾಡಿ ಬಿದ್ದಿದೆ ಅನ್ನುವಂಥ ವಿಚಾರದಲ್ಲಿ. ಅಂತ ಹೇಳಿದರೆ ಯಾವ ರೀತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನುವಂಥ ವಿಚಾರದಲ್ಲಿ 10:45ಕ್ಕೆ ಮನೆಯವರಿಗೆ ಇನ್ಫಾರ್ಮ್ ಮಾಡಿರುವಂಥದ್ದು. 2:45ಕ್ಕೆ ಈ ಆರ್ಜಿಕರ್ ಹಾಸ್ಪಿಟಲ್ನವರು 2:45ಕ್ಕೆ ಫಸ್ಟ್ ಕಂಪ್ಲೇಂಟನ್ನು ಕೂಡ ಕೊಡ್ತಾರೆ ಪೊಲೀಸ್ ಸ್ಟೇಷನ್ಗೆ. ಆ ನಂತರದಲ್ಲಿ 6:10ರಿಂದ 7:10ರವರೆಗೆ ಪೋಸ್ಟ್ ಮಾರ್ಟಮ್ ಕಂಡಕ್ಟ್ ಮಾಡ್ತಾರೆ. ಅಂಥೇಳಿದರೆ ವಿಕ್ಟಿಮ್ ಬಾಡಿಯ ಪೋಸ್ಟ್ ಮಾರ್ಟಮನ್ನು 6:10ರಿಂದ 7:10ರವರೆಗೆ ಮಾಡ್ತಾರೆ. ನಂತರ 8:30ಕ್ಕೆ 8ವರೆಗೆ ಫ್ಯಾಮಿಲಿಗೆ ಅಭಯನ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡ್ತಾರೆ. ಫ್ಯಾಮಿಲಿಗೆ ಅಭಯನ ಬಾಡಿಯನ್ನು ಹ್ಯಾಂಡ್ ಓವರ್ ಮಾಡಿದ ನಂತರ ಫ್ಯಾಮಿಲಿಯವರು ಅಂತ್ಯ ಸಂಸ್ಕಾರ ಮಾಡಿದ ನಂತರ 11:45ಕ್ಕೆ FIR ಆಗುತ್ತೆ.
11:45ಕ್ಕೂ FIR ಆಗುತ್ತೆ. ಇದೇ ವಿಚಾರವನ್ನು ಸುಪ್ರೀಂ ಕೋರ್ಟ್ ಕೂಡ ಕೇಳಿರುವಂಥದ್ದು. ಅಂತೇಳಿದರೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಲೂಪ್ ಹೋಲ್ಸ್ ಆಫ್ ದಿಸ್ ಕೇಸ್ ಅನ್ನುವಂಥ ವಿಚಾರದಲ್ಲಿ. ಯಾಕೆ ಇಷ್ಟೊಂದು ಡಿಲೇ ಆಗಿ FIR ಅನ್ನು ಮಾಡಿದರು, ಮನೆಯವರಿಗೂ ಕೂಡ ಯಾಕೆ ತಿಳಿಸಲಿಲ್ಲ? 3 ಗಂಟೆಗಳ ಕಾಲ ಮನೆಯವರನ್ನು ಯಾಕೆ ಅಲ್ಲೇ ನಿಲ್ಲಿಸಿರುವಂಥದ್ದು? 3 ಗಂಟೆಯವರೆಗೆ ಮನೆಯವರಿಗೆ ಯಾಕೆ ತನ್ನ ಮಗಳ ಬಾಡಿಯನ್ನು ನೋಡೋಕೆ ಬಿಡಲಿಲ್ಲ ಅನ್ನುವಂಥ ವಿಚಾರದಲ್ಲಿ ಒಂದಷ್ಟು ಜನ ಮಾತಾಡ್ತಾ ಇರುವಂಥದ್ದು. ಇದೇ ಒಂದು ದೊಡ್ಡ ಲೂಪ್ ಹೋಲ್ಸ್ ಅನ್ನುವಂಥ ವಿಚಾರದಲ್ಲಿ. ಜಸ್ಟಿಸ್ ಹೇಳ್ತಾರೆ ಮಾತಾಡಬೇಕಾದ್ರೆ ಏನು ಅಂತ ಹೇಳಿದರೆ, 30 ವರ್ಷದಿಂದ ಇಂಥ ಕೇಸನ್ನು ಅಥವಾ ಈ ರೀತಿ ಪೊಲೀಸರ ಲೂಪ್ ಹೋಲ್ಸನ್ನು ನಾನು ನೋಡೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ. ಅದಕ್ಕೇ ನಾನು ಹೇಳುವಂಥದ್ದು ದಕ್ಷಿಣ ಕನ್ನಡದ ಜಿಲ್ಲೆಯ ಜನರಿಗೆ, ಕರ್ನಾಟಕದ ಜನರಿಗೆ, ಕರ್ನಾಟಕದ ಮೀಡಿಯಾದವರಿಗೆ ನಾನು ಹೇಳುವಂಥದ್ದು ಏನು ಅಂತ ಹೇಳಿದರೆ, ದಯಮಾಡಿ ಒಂದು ಸಲ ಸೌಜನ್ಯನ ಪ್ರಕರಣಕ್ಕೂ ಧ್ವನಿ ಎತ್ತಿ. ಆಗ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸು ದಾಖಲು ಮಾಡಿ ಮರು ತನಿಖೆ ಆದ ನಂತರ ಗೊತ್ತಾಗುತ್ತೆ ಈ ಅಧಿಕಾರಿಗಳು CBI ಆಗಿರ್ಬೋದು, CID ಆಗಿರ್ಬೋದು, ಲೋಕಲ್ ಪೊಲೀಸರು ಆಗಿರ್ಬೋದು ಯಾವ ರೀತಿಯಾಗಿ ಲೂಪ್ ಹೋಲ್ಸ್ ಆಗಿ ಮಾಡಿದ್ದಾರೆ. ತನಿಖೆಯನ್ನು ಅನ್ನುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೂ ಕೂಡ ಅರಿವಾಗಬೇಕು ಅಂತೇಳಿದರೆ, ಸುಪ್ರೀಂ ಕೋರ್ಟ್ನ ಜಸ್ಟಿಸ್ 30 ವರ್ಷದಿಂದ ಇಂತಹ ಪ್ರಕರಣ ಈ ರೀತಿ ಲೂಪ್ ಹೋಲ್ಸ್ ಆಗಿರುವುದನ್ನು ನೋಡೇ ಇಲ್ಲ ಅನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ಆದರೆ 12 ವರ್ಷದ ಹಿಂದೆ ಸೌಜನ್ಯ ಪ್ರಕರಣ ಕೂಡ ಇದೇ ರೀತಿ ಲೂಪ್ ಹೋಲ್ಸ್ ಆಗಿರುವಂಥದ್ದು. ಸೊ ಈಗ ಒಂದಷ್ಟು ಕ್ವಶನ್ ಕೂಡ ಮಾಡಿದ್ದೆ ಸುಪ್ರೀಂ ಕೋರ್ಟ್. ಯಾವ ರೀತಿ ಅಂತ ಹೇಳಿದರೆ, ಈ ಆತ್ಮಹತ್ಯೆ ಮಾಡಿದ್ದು ಅನ್ನುವಂಥ ವಿಚಾರದಲ್ಲಿ ಹೇಳಿರುವಂಥದ್ದು ಯಾರು ಅನ್ನುವಂಥ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಕ್ವಶನ್ ಮಾಡಿರುವಂಥದ್ದು. ಅಂತ ಹೇಳಿದರೆ, ಈ ಮನೆಯವರಿಗೆ ನಿಮ್ಮ ಮಗಳು ಆತ್ಮಹತ್ಯೆ ಮಾಡಿದ್ದಾರೆ ಅನ್ನುವಂಥ ವಿಚಾರದಲ್ಲಿ ತಿಳಿಸಿದ್ರಲ್ವ. ಸೊ ಹಾಗಾಗಿ ಈ ಆತ್ಮಹತ್ಯೆ ವಿಚಾರವನ್ನು ಮೊದಲಿಗೆ ತಿಳಿಸಿದಂಥ ಡಾಕ್ಟ್ರ್ ಯಾರು ಅನ್ನುವಂಥ ವಿಚಾರದಲ್ಲೂ ಕೂಡ ಪ್ರಶ್ನೆ ಮಾಡಿರುವಂಥದ್ದು. ಮತ್ತು ರಾತ್ರಿ ಒಬ್ಬ ಡೆಲಿವರಿ ಬಾಯ್ ಬಂದಿದ್ದ ಅನ್ನುವಂಥ ವಿಚಾರದಲ್ಲಿ, ರಾತ್ರಿ ಊಟವನ್ನು ತೆಗೆದುಕೊಂಡು ಬಂದಿದ್ದ. ಸೊ ಆ ಡೆಲಿವರಿ ಬಾಯನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ಮತ್ತು ಯಾರ ಜೊತೆ ಊಟ ಮಾಡಿದ್ದು, 4 ಜನ ಹುಡುಗಿಯರ ಜೊತೆ ಊಟ ಮಾಡಿದ್ದು, 4 ಜನ ಟ್ರೈನಿ ಡಾಕ್ಟರ್ ಜೊತೆಗೆ ಊಟ ಮಾಡಿರುವಂಥದ್ದು ಅನ್ನುವಂಥ ವಿಚಾರದಲ್ಲಿ. ಸೊ ಈಗ ಆ 4 ಜನ ಟ್ರೈನಿ ಡಾಕ್ಟರನ್ನು ಕೂಡ ವಿಚಾರಣೆಗೆ ಜಡ್ಜ್ ಮುಂದೆ ಅಂತೇಳಿದರೆ 164 ಸ್ಟೇಟ್ಮೆಂಟ್ ಕೂಡ 4 ಜನ ಹುಡುಗಿಯರನ್ನು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಯಾವ ರೀತಿ ಮಾತಾಡಿದ್ಲು ಏನು ಅನ್ನುವಂಥ ವಿಚಾರದಲ್ಲಿ. ಮತ್ತು ಅದೇ ರೀತಿ ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟರ್ನ ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಅಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ಯಾವ ರೀತಿ ಮಾಡಿದರು ಅನ್ನುವಂಥ ವಿಚಾರದಲ್ಲಿ ಡಾಕ್ಟರ್, ಮತ್ತು ಪೋಸ್ಟ್ ಮಾರ್ಟಮ್ ಎಷ್ಟು ಹೊತ್ತಿಗೆ ಮಾಡಿದರು, ಎಷ್ಟು ಹೊತ್ತಿಗೆ ಬಿಟ್ಟುಕೊಟ್ಟರು ಅನ್ನುವಂಥ ವಿಚಾರದಲ್ಲಿ. ಸೊ ಅದೇ ರೀತಿ ರಿನೋವೇಷನ್, ಇಲ್ಲಿಯ ಒಂದಷ್ಟು ಬಿಲ್ಡಿಂಗನ್ನು ರಿನೋವೇಷನ್ ಮಾಡಿದರು ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಟ್ರೈನಿ ಡಾಕ್ಟರ್ನ ಹೆಣು ಬಿದ್ದಿತ್ತು, ಅದರ ಪಕ್ಕದಲ್ಲೇ ರಿನೋವೇಷನ್ ಮಾಡಿದರು ಅನ್ನುವಂಥ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಸೊ ಆ ರಿನೋವೇಷನ್ ಮಾಡ್ತಾ ಇದ್ದದ್ದು ಯಾವಾಗ, ಯಾಕೆ ಮಾಡಿದ್ದು, ಮತ್ತು ಆ ರಿನೋವೇಷನ್ ಮಾಡ್ತಾ ಇದ್ದದ್ದು ಯಾರು, ಅವರಿಗೆ ಏನು ಕೇಳಿಲ್ವಾ ಅನ್ನುವಂಥ ವಿಚಾರದಲ್ಲಿ, ಈ ಹೆಣ ಬಿದ್ದಿರುವಂಥ ವಿಚಾರ ಗೊತ್ತಿಲ್ವಾ, ಅಥವಾ ಏನಾದರೂ ರಾತ್ರಿ ರಿನೋವೇಷನ್ ಮಾಡ್ತಾಯಿದ್ರೆ, ಏನಾದರೂ ಕೆಲಸ ಮಾಡ್ತಾಯಿದ್ರೆ ಅವರಿಗೆ ಈ ಸದ್ದು ಕೂಡ ಕೇಳಿಲ್ವಾ ಅನ್ನುವಂಥ ವಿಚಾರದಲ್ಲಿ, ಮತ್ತು ಅದರ ಕಾಂಟ್ರಾಕ್ಟ್ರ್ ಯಾರು ಅನ್ನುವಂಥ ವಿಚಾರದಲ್ಲೂ ಕೂಡ ಒಂದಷ್ಟು ಇನ್ವೆಸ್ಟಿಗೇಷನ್ ಕೂಡ ನಡೀತಾ ಇದೆ. ಈಗ ಡಾಕ್ಟರ್ಸ ಬೇಡಿಕೆ ಏನು ಅಂತ ಹೇಳಿದರೆ, ಈಗ ಸಾಫ್ಟ್ವೇರ್ ಕಂಪನಿ ಆಗಿರ್ಬೋದು, ಇನ್ಫೋಸಿಸ್ ಆಗಿರ್ಬೋದು, ಇವರುಗಳಿಗೆ ಸಪ್ರೇಟಾದ ಕ್ಯಾಬಿನ ವ್ಯವಸ್ಥೆ ಇರುತ್ತೆ, ಮತ್ತು ಇವರುಗಳಿಗೆ ಸಪ್ರೇಟಾದ ಅಪಾರ್ಟ್ಮೆಂಟು ಕೂಡ ಇರುತ್ತೆ. ಆದರೆ ಈ 36 ಗಂಟೆ ದುಡಿಯುವಂಥ ಟ್ರೈನಿ ಡಾಕ್ಟರ್ಸ್ಗಳಿಗೆ ಯಾವುದೇ ಕ್ಯಾಬಿನ ವ್ಯವಸ್ಥೆ ಇರುವುದಿಲ್ಲ, ಯಾವುದೇ ಅಪಾರ್ಟ್ಮೆಂಟ್ನ ವ್ಯವಸ್ಥೆ ಇರೋದಿಲ್ಲ. ಸೆಮಿನಾರ್ ರೂಮಲ್ಲೇ ಮಲಗಬೇಕು ಅಂತ ಹೇಳಿದ್ರೆ ಏನು ವಿಷಯ ಅಂಥೇಳಿ ಇಡೀ ಹಾಸ್ಪಿಟಲಿಗೆ ಸ್ಟಿಕ್ಕರ್ ಅಂಟಿಸಿರುವಂಥದ್ದು, ಜಸ್ಟಿಸ್ ಫಾರ್ ಅಭಯ ಅನ್ನುವಂಥದ್ದು.